400 ಕೋಟಿ ರೂಪಾಯಿ ಹಣ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಖಾನ್ ರಿಯಾಕ್ಟ್ ಮಾಡಿದ್ದಾರೆ. 400 ಕೋಟಿ ಹಣ ರಾಬರಿ ಪ್ರಕರಣ ನನಗೆ ಗೊತ್ತಿಲ್ಲ ಅಂತ ಹೇಳಿ ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ನೀಡಿದ್ದಾರೆ. 6ನೇ ಗ್ಯಾರಂಟಿ ವಸತಿ ಯೋಜನೆಯನ್ನ ನೀಡುತ್ತಿದ್ದೇವೆ, ಹುಬ್ಬಳ್ಳಿಯಲ್ಲಿ ಸಮಾವೇಶವನ್ನ ಮಾಡಿ ಮನೆಯನ್ನ ಕೊಟ್ಟಿದ್ದೇವೆ, ವಿಜಯನಗರದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ, ಅಂದ್ರೆ ಭರವಸೆಯನ್ನ ನೀಡಿದ್ದಾರೆ. 400 ಕೋಟಿ ಹಣ ರಾಬರಿ ಪ್ರಕರಣ ನನಗೆ ಗೊತ್ತಿಲ್ಲ ಅಂತ ಹೇಳಿ ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ನೀಡಿದ್ದಾರೆ. 6ನೇ ಗ್ಯಾರಂಟಿ ವಸತಿ ಯೋಜನೆಯನ್ನ ನೀಡುತ್ತಿದ್ದೇವೆ, ಹುಬ್ಬಳ್ಳಿಯಲ್ಲಿ ಸಮಾವೇಶವನ್ನ ಕೂಡ ಮಾಡಿ ಈಗಾಗಲೇ ಮನೆಯನ್ನ ಕೂಡ ಕೊಟ್ಟಿದ್ದೇವೆ, ಮುಂದಿನ ದಿನಗಳಲ್ಲಿ ನಾವು ವಿಜಯನಗರದಲ್ಲೂ ಕೂಡ ಮನೆಯನ್ನ ಕೊಡ್ತೇವೆ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಭರವಸೆ ನೀಡಿದ್ದಾರೆ. ಇದೇ ತಿಂಗಳಲ್ಲಿ ನಾವು ಸಿದ್ಧತೆ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಹಂಪಿ ಉತ್ಸವ. ಅದು ಒಟ್ಟಾಗಿ ನಮ್ಮ ಸರ್ಕಾರ ಬಂದಾದಮೇಲೆ 80,000 ಮನೆಗಳು ಕೊಟ್ಟಿದ್ದೀವಿ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿದ್ದು ನಾವು 5 ಗ್ಯಾರಂಟಿನ ಘೋಷಣೆ ಮಾಡಿದ್ವಿ. ನಾವು ಈ ಮನೆಗಳು ಫ್ರೀ ಕಟ್ತೀವಿ ಅಂತೆಲ್ಲ BJPಗೆ ನಮ್ಗೆ ವ್ಯತ್ಯಾಸ ನೋಡಬೇಕಾಗ್ತದೆ. ನೀವು BJP ಅವ್ರಿಗೆ ನಮ್ಮನ್ನ ವ್ಯತ್ಯಾಸ ನೋಡಬೇಕು. ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ಇಲ್ಲ, ಟಾರ್ಗೆಟ್ ಕೊಟ್ಟರೆ ತಾನೇ ಕೊಡೋದು. ವಿಜಯನಗರ ಈಗ ಕೇಳ್ರಿ, ಈಗ ವಿಜಯನಗರಲ್ಲೂ ಇದೆ, ಬಳ್ಳಾರಿದಲ್ಲೂ ಇದೆ, ಇಡೀ ರಾಜ್ಯದಲ್ಲೂ ರಾಜೀವ್ ಗಾಂಧಿ ಇದು ಸ್ಲಮ್ ಬೋರ್ಡ್ ಮನೆಗಳು ಇದೆ, ಕಂಪ್ಲೀಟ್ ಆಗಬೇಕದು. ಅದೇ ಥರ ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಅಂತ ಒಂದೇ ಕಡೆ ಬಳ್ಳಾರಿಯಲ್ಲಿ 5,000 ಮನೆಗಳು, ವಿಜಯನಗರಲ್ಲಿ 2,000 ಮನೆ ಇದೆ. ಅದಕ್ಕೂ 29